ರೈತರಿಗಾಗಿ ಮೇಕೆದಾಟು ಯೋಜನೆಗೆ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ನಾಯಕರು ಒಗ್ಗಟ್ಟಿನಿಂದ ಬೆಂಬಲ ನೀಡುವಂತೆ ಬಿಜೆಪಿ ಮುಖಂಡ ಹಾಗೂ ಮೈಸೂರು ಪ್ರಾಧಿಕಾರದ ಸದಸ್ಯ ಬಸರಾಳು ರವಿ ಆಗ್ರಹಿಸಿದ್ದಾರೆ. ಕರ್ನಾಟಕದ ಮಡಿಕೇರಿಯಲ್ಲಿ ಹುಟ್ಟಿ ಕಾವೇರಿ ತಮಿಳುನಾಡಿನ ಸಮುದ್ರ ಸೇರುತ್ತದೆ. ಬೆಂಗಳೂರು, ಮಂಡ್ಯ ಜಿಲ್ಲೆ, ಮೈಸೂರು ರೈತರಿಗೆ ವ್ಯವಸಾಯಕ್ಕೆ ನೀರಿಲ್ಲ. ಮೇಕೆದಾಟು ಯೋಜನೆ ಮಾಡಿದ್ರೆ ಕುಡಿಯಲು ವ್ಯವಸಾಯಕ್ಕೆ ನೀರು ಸಿಗುತ್ತದೆ. ಸುಮ್ಮನೆ ಕಾವೇರಿ ನೀರು ಸಮುದ್ರದ ಪಾಲಾಗ್ತಾ ಇದೆ. ಮೇಕೆದಾಟು ಯೋಜನೆಗೆ ಎಲ್ಲಾ ರಾಜಕಾರಣಿಗಳು ಪಕ್ಷಾತೀತವಾಗಿ ಬೆಂಬಲಿಸಬೇಕು ಅಂತ ಹೇಳಿ ಅವರು ಮನವಿಯನ್ನ ಮಾಡಿದ್ದಾರೆ. ಮೇಕೆದಾಟು ಯೋಜನೆಯಿಂದ ಕರ್ನಾಟಕ ಮಾತ್ರವಲ್ಲ ತಮಿಳುನಾಡಿನ ರೈತರಿಗೂ ಸಹಾಯವಾಗಲಿದೆ ಅಂತ ಅವರು ಕರೆ ಕೊಟ್ಟಿದ್ದಾರೆ. ನಾವು ಕಾವೇರಿ ಮೂಲತಃ ಮಡಿಕೇರಿಯಲ್ಲಿ ಹುಟ್ಟು ಇವತ್ತು ತಮಿಳುನಾಡು ಸಮುದ್ರ ಸೇರ್ತಾ ಇದೆ. ಬಂಧುಗಳೇ, ಇವತ್ತು ನಮ್ಮ ಕರ್ನಾಟಕ ಜನತೆಗೆ, ಮಂಡ್ಯ ಜಿಲ್ಲೆ ಜನತೆಗೆ ವ್ಯವಸಾಯಕ್ಕೆ, ಬೆಂಗಳೂರು ಜನತೆಗೆ ಕುಡಿಯಕ್ಕೆ ನೀರಿಲ್ಲ. ಮೇಕೆದಾಟಿಗೆ ಯಾಕೆ ಆಗಬೇಕು ಅನ್ನೋ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ನಾನಿವತ್ತು ನಮ್ಮ ಶಾಸಕರ ಜೊತೆ ಇವತ್ತು ದೇವಸ್ಥಾನಕ್ಕೆ ಪ್ರವಾಸ ಬಂದಾಗ ನಮ್ಮ ಶಾಸಕರು ಹೇಳಿದ್ರು, ಈ ಕಾವೇರಿ ನೀರು ಅಲ್ಲಿ ಹುಟ್ಟಿ ಕಟ್ಟ ಕಡೆಯ ಸಮುದ್ರ ಸೇರುವಂತ ಜಾಗ ಇದು ಅಂತ ಹೇಳಿದಾಗ ಅವಾಗ ನಮಗೆ ತುಂಬಾ ಬೇಸರ ವಿಚಾರ ಅಂತ ಆಗ್ತಾ ಇತ್ತು. ಮೇಕೆದಾಟು ಯಾಕೆ ಯೋಜನೆ ಆಗ್ಬೇಕು ಅಂತ ಹೇಳಕ್ಕೆ ವಿಚಾರ ನೋಡಿ, ನಮ್ಗೆ ಕುಡಿಯಕ್ಕೆ ನೀರಿಲ್ಲ, ವ್ಯವಸಾಯಕ್ಕೆ ನೀರಿಲ್ಲ, ಸಮುದ್ರ ಸೇರ್ತಾ ಇದೆ. ಇವರು ಕೂಡ ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಂತ ಇಲ್ಲ. ಮೇಕೆದಾಟು ಯೋಜನೆ ಆದ್ರೆ ಎಷ್ಟೋ ನೀರು ನಮ್ಮ ಬೆಂಗಳೂರು ಜನತೆಗೆ, ಕರ್ನಾಟಕ ಜನತೆಗೆ ಕುಡಿಯಕ್ಕೆ ಆಗುತ್ತೆ, ವ್ಯವಸಾಯಕ್ಕೆಲ್ಲ ಆಗುತ್ತೆ. ಸುಮ್ಮನೆ ಸಮುದ್ರಕ್ಕೆ ಪೋಲಾಗೋದ್ರಿಂದ ಯಾಕೆ ಉಪಯೋಗ ಇಲ್ಲ. ಈ ಮೇಕೆದಾಟು ಯೋಜನೆ ಪಕ್ಷಾತೀತವಾಗಿ, ನಾನೊಬ್ಬ ಬಿಜೆಪಿ ಕಾರ್ಯಕರ್ತ ಆದ್ರೂ ಹೇಳ್ತಾ ಇದ್ದೀನಿ ಕೇಳಿ. ಏನ್ ಇವತ್ತು ಡಿ ಕೆ ಶಿವಕುಮಾರ್ ಅವರು ಆಗ್ಬೋದು, ಇವತ್ತು ಏನ್ ಕಾಂಗ್ರೆಸ್ ಸರ್ಕಾರ ಆಗ್ಬೋದು, ಇಲ್ಲ ಯಾವುದೇ ಸರ್ಕಾರ ಆಗ್ಲಿ, ಇವತ್ತು ಮೇಕೆದಾಟು ಯೋಜನೆ ಮಾಡಬೇಕು ಅಂತ ಹೊರಟಿದ್ದಾರೆ. ಪಕ್ಷಾತೀತವಾಗಿ ಈಗ ಬೆಂಬಲಿಸಬೇಕು. ಕರ್ನಾಟಕದ ಎಲ್ಲಾ ಪಕ್ಷದ ರಾಜಕಾರಣಿಗಳು ಬೆಂಬಲಿಸಿ ಮೇಕೆದಾಟು ಯೋಜನೆ ಆದ್ರೆ ನಮ್ಮ ತಾಯಿ ಕಾವೇರಿ ತಾಯಿ ನಮ್ಮ ಕರ್ನಾಟಕ ಜನತೆಗೆ ಉಪಯೋಗ ಆಗ್ತಾಳೆ. ತಮಿಳುನಾಡು ಜನಕ್ಕೂ ಉಪಯೋಗ ಆಗುತ್ತೆ. ತಮಿಳುನಾಡಿನ ರೈತರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು. ತಮಿಳುನಾಡಿನ ಮುಖ್ಯಮಂತ್ರಿಗಳೇ ಆಗ್ಬೋದು, ಅಲ್ಲಿ ರಾಜಕಾರಣಿ ಕೂಡ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಅನ್ಯಾಯವಾಗಿ ಸಮುದ್ರ ಸೇರುವಂತ ನೀರನ್ನ ನಿಮ್ಮ ರಾಜ್ಯಕ್ಕೂ ಉಪಯೋಗ ಆಗುತ್ತೆ.